ಹೌದು ಗೈಸ್, ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಯಾವುದೇ ಸುಳಿವನ್ನು ನೀಡದೆ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹಾಗೆ ಧನುಷ್ ಅವರ ಭಾವನೆಗಳೊಂದಿಗೆ ಬಿಗ್ ಬಾಸ್ ಅವರು ಆಟ ಆಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಸೊ ಇದೆಲ್ಲ ಯಾಕೆ ಈ ಥರ ಹೇಳ್ತಿದ್ದೀನಿ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೌದು ಗೈಸ್, ನಿಮಗೆಲ್ಲ ಗೊತ್ತದೆ, ಪ್ರತಿ ಬಿಗ್ ಬಾಸ್ ಸೀಸನಲ್ಲೂ ಫ್ಯಾಮಿಲಿ ಮೆಂಬರ್ಸ್ ಒಂದು ಟಾಸ್ಕ್ ಇರುತ್ತೆ. ಟಾಸ್ಕ್ ಅಂತಂದ್ರೆ ಆ ವಾರ ಪ್ರತಿದಿನ ಅಥವಾ ಒಂದೇ ದಿನಕ್ಕೇ ಸುಮಾರು ಜನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ಸ್ ಯಾರೋ ಬರ್ತಾ ಇರ್ತಾರೆ. ಸೊ ಆ ಒಂದು ವಾರ ಬಿಗ್ ಬಾಸ್ ಸೀಸನ್ 12ರ ಈ ಒಂದು ವಾರ ಫ್ಯಾಮಿಲಿಯವರ ವಾರ ಆಗಿದೆ. ಹೌದು ಗೈಸ್, ನಾನು ಆವಾಗಲೇ ಹೇಳ್ದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತಾ ಇರ್ತಾನೆ. ಎಲ್ಲರೂ ಅವನ್ನ ಹಿಡಿಯೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಬಟ್ ಅವನು ಓಡೋಗಿ ರಾಶಿಕಾ ಅವ್ರ ಮುಂದೆ ಬಂದುಬಿಟ್ಟು ರಾಶಿಕಾ ಅವ್ರಿಗೆ ಹೆದರಿಸ್ತಾನೆ. ಆಮೇಲೆ ಹೆಲ್ಮೆಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅದು ರಾಶಿಕಾ ಅವರ ತಮ್ಮ ಅಂತ. ಹಾಗೆ ಅವರ ತಮ್ಮ ಆದಮೇಲೆ ಅವರ ತಾಯಿ ಕೂಡ ಬರ್ತಾರೆ. ಸೊ ಇದು ಒಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿತ್ತು. ನಿನ್ನೆ ತಾನೇ ರಾಶಿಕಾ ಅವರು ಹೇಳ್ತಾಯಿದ್ರು, ಲೈಕ್ ಫ್ಯಾಮಿಲಿ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ತುಂಬ ಡಿಸಪಾಯಿಂಟ್ ಆಗ್ತಿದೆ ಅಂತ. ಸೊ ಮೇ ಬಿ ಆ ಕಾರಣಕ್ಕೆ ರಾಶಿಕಾ ಅವರ ಫ್ಯಾಮಿಲಿನ ಫಸ್ಟಿಗೆ ಕಳಿಸಿರ್ಬೋದು. ಇನ್ನು ನೆಕ್ಸ್ಟ್ ಬಂದು ಧನುಷ್ ಅವರ ಫ್ಯಾಮಿಲಿ ಮನೆಗೆ ಬಂದಿದೆ. ಬಟ್ ಅವರು ಖುಷಿ ಪಡೋ ಥರ ಇಲ್ಲ. ಮನೆಯವ್ರು ಬಂದರೂ ಕೂಡ ತುಂಬಾ ಅಳ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ 2 ಆಪ್ಷನ್ನ ಕೊಟ್ಟಿದ್ದಾರೆ. ಅವರ ಅಮ್ಮ ಮತ್ತು ಅವರ ಪತ್ನಿನ ಕರೆಸಿದ್ದಾರೆ. ಅವರ ಅಮ್ಮ ಅವ್ರನ್ನ ಕನ್ಫೆಷನ್ ರೂಮಲ್ಲಿ ಕೂರಿಸಿದ್ದಾರೆ. ಹಾಗೆ ಅವರ ಅವ್ರನ್ನ ಆ್ಯಕ್ಟಿವಿಟಿ ರೂಮಲ್ಲಿ ಕೂರಿಸಿ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ನೀವು ಚೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದು ಪ್ರತಿ ಸರಿ ಯಾಕೆ ಧನುಷ್ ಅವ್ರ ಜೊತೆನೇ ಈ ಥರ ಬಿಗ್ ಬಾಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಹಿಂದೆ ನೀವು ನೋಡಿದ್ರೆ ಲೆಟರ್ ಬಂದಿರುತ್ತೆ ಮನೆಯಿಂದ. ಆವಾಗಲೂ ಕೂಡ ಅವರು ಈ ಲೆಟರ್ನ ಬೇಕಿದ್ರೆ ನೀವೇ ಇಟ್ಕೊಳ್ಬೋದು, ಇಲ್ಲ ಅಂದರೆ ನೀವು ಈ ಲೆಟರ್ನ ಕತ್ತರಿಸಿ ಅಭಿಯವರ ಮನೆಯಿಂದ ಬಂದಿರೋಂಥ ಲೆಟರ್ನ ಅಭಿಯವ್ರಿಗೆ ತಲುಪಿಸೋಕ್ಕೆ ನೀವು ಹೆಲ್ಪ್ ಮಾಡ್ಬೋದು ಅಂತ. ಅಲ್ಲೂ ಕೂಡ ಅವರು ಆ ಟಾಸ್ಕನ್ನು ಸೋತು ಅಭಿಯವರಿಗೆ ಅವರ ಲೆಟರ್ ಸಿಗೋ ಥರ ಮಾಡ್ತಾರೆ. ಇವತ್ತು ಕೂಡ ಮತ್ತೆ ಅದೇ ರೀತಿ ಮಾಡಿದ್ದಾರೆ ಧನುಷ್ ಅವ್ರಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಸ್ವಲ್ಪ ಆಟ ಆಡಿಸಿ ಇಬ್ಬರೂ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಿಗ್ ಬಾಸ್ ಅವರು. ಸೊ ನೋಡೋಣ. ಸೊ ಇದಿಷ್ಟು ಸದ್ಯಕ್ಕೆ ಈ ಇಬ್ಬರು ಫ್ಯಾಮಿಲಿಯವರ ಮೆಂಬರ್ಸ್ ಬಂದಿದ್ದಾರೆ. ನೋಡೋಣ ಇವತ್ತು ಇನ್ನೂ ಕೊನೆಯ ದಿನದವರೆಗೂ ಯಾರೆಲ್ಲ ಬರ್ತಾರೆ, ಹಾಗೆ ನಾಳೆ ಯಾರು ಬರ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗೆ ನೀವೆಲ್ಲ ಯಾವ ಕಂಟೆಸ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.